ಹಾಯ್ ವೀಕ್ಷಕರೇ, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ನಿಮಗೆ ಒಂದು ಇನ್ಸ್ಟಂಟ್ ಅಂದರೆ ಬೇಗ ಆಗುವಂಥ ಒಂದು ನುಗ್ಗೆಕಾಯಿ ರಸಮ್ನ ಹೇಳ್ತಾ ಇದ್ದೀನಿ. ಅದು ನುಗ್ಗೆಕಾಯಿ ಸಾರು ಅಂತ ಕೂಡ ಹೇಳ್ಬೋದು ನೀವು. ಒಂದು 5 ಮಿನಿಟ್ಸಲ್ಲಿ ಆಗಿಬಿಡುತ್ತೆ. ಅರ್ಜೆಂಟ್ ಇದ್ದರೆ, ಎಮರ್ಜೆನ್ಸಿ ಏನಾದರೂ ಇದ್ದರೆ, ಒಂದು 10 ನಿಮಿಷದಲ್ಲಿ ಪ್ರಿಪೇರ್ ಮಾಡ್ಕೋಬೇಕು ಇದ್ದರೆ ಮಾಡ್ಕೋಬೋದು. ಬೇಕಾಗಿರುವ ಸಾಮಗ್ರಿಗಳು: ನುಗ್ಗೆಕಾಯಿ, ಹಾಗೆ ಸ್ವಲ್ಪ ಕಾಯಿ ತುರಿ, ಮಸಾಲ ಹುರಿಯೋಕ್ಕೆ ಕೊತ್ತಂಬರಿ, ನೋಡಿ 3 ಐಟಮ್ ಮಸಾಲ ಐಟಮು, ಹಾಗೆ ಖಾರಕ್ಕೆ ಮೆಣಸು, ಹಾಗೆ ಒಂದು ಮೆಂತೆ, ಹಾಗೆ ಒಂದು ಸ್ವಲ್ಪ ಕಾಯಿ ತುರಿ ಜೊತೆ ಹಾಕಿ ಬೀಸ್ಕೋಬೇಕು. ಬಂಡಿಲಿ ಸ್ವಲ್ಪ ಅಕ್ಕಿ ಹಾಕಿದ್ದೀನಿ. ಎಣ್ಣೆನ ಕಾಯಿನಕ್ಕೆ ಇಟ್ಕೊಂಡು ಬಂಡಿಲಿ ಸ್ವಲ್ಪ ಅಕ್ಕಿ ಹಾಕಿದ್ದೀನಿ. ಏನಕ್ಕೆ ಸ್ವಲ್ಪ ಸಾರು ಸ್ವಲ್ಪ ದಪ್ಪ ಬರಬೇಕು ಅಂತ ಬೀಸ್ಬೇಕಾದ್ರೆ ಅಂತ ಅಕ್ಕಿ, ಹಾಗೆ ಟೇಸ್ಟಿ ಆಗುತ್ತೆ. ಈಗ ಸ್ವಲ್ಪ ಅಕ್ಕಿನ ಹಾಕಿಬಿಟ್ಟು ಮಸಾಲೆ ಜೊತೆ ಹೊಡೆದ್ರೆ ಇದು ಹೊಸ ಥರ ರೆಸಿಪಿ, ನೋಡ್ಕೊಳ್ಳಿ. ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಅದಕ್ಕೆ ಸ್ವಲ್ಪ ಅಕ್ಕಿನ ಹಾಕ್ತಿದ್ದೀನಿ. ಅಕ್ಕಿ ಹಾಕಾದ್ಮೇಲೆ ಸ್ವಲ್ಪ ಮೆಂತೆ, ನೋಡಿ 4 ಸಾಮಗ್ರಿಗಳು. ಅಕ್ಕಿ ನೋಡಿ ಮನೇಲಿರೋದೇ ಸ್ವಲ್ಪ ಒಂದು ಸ್ಪೂನ್ ಅಕ್ಕಿ ಸಾಕಾಗತ್ತೆ ಹಾಕೋಕ್ಕೆ. ಮೆಂತೆ ನೋಡಿ, ಮೆಂತೆ ಹಾಕ್ಬಿಟ್ಟು ಸ್ವಲ್ಪ ಹುರ್ಕೋಬೇಕು. ಹೀಗೆ ನೋಡಿ ವೀಕ್ಷಕರೇ, ಕಾಣ್ತಾ ಇದೆಯಲ್ಲ. ಅಕ್ಕಿ ಈ ಥರ ಬರಬೇಕು. ಇವಾಗ ಮೆಣಸು ಸ್ವಲ್ಪ ಇದಾದ ನಂತರ ಕೊತ್ತಂಬರಿ ಮತ್ತು ಮೆಣಸು ಹಾಕ್ಕೋಬೇಕು ವೀಕ್ಷಕರೇ. ಇನ್ಸ್ಟಂಟ್ ಒಂದು 5 ಮಿನಿಟ್ಸಿಗೆ ಆಗ್ಬೋದು. ಈ ಮಸಾಲ ಹುರಿದಾದ ನಂತರ ಈ ಹುರಿದಿರೋ ಮಸಾಲನ ಕಾಯಿ ಜೊತೆ ಹಾಕಿ ಮಿಕ್ಸಿಲಿ ರುಬ್ಕೋಬೇಕು. ಮಸಾಲ ರೆಡಿ ಆಗುತ್ತೆ. ಬೇಳೆ ಬೇಕಾಗಲ್ಲ, ಏನೂ ಬೇಕಾಗಲ್ಲ. ಒಂದು 5 ಮಿನಿಟ್ಸಲ್ಲಿ ಆಗಿಬಿಡುತ್ತೆ. 5 ಅಥವಾ ಒಂದು ಬೀಸಕ್ಕೆ ಒಂದು 5 ಅಥವಾ ಒಂದು ಬಿಟ್ಟು ಅಂದರೆ ಬೇಗ ಆಗುತ್ತೆ. ಇನ್ಸ್ಟಂಟ್ ಒಂದು 15 ಮಿನಿಟ್ಸ್ ಟು 10 to 15 ಮಿನಿಟ್ಸಲ್ಲಿ ರೆಡಿ ಆಗಿಬಿಡುತ್ತೆ. ಕುದಿಸ್ಬೇಕು ನೋಡಿ ವೀಕ್ಷಕರೇ. ಎಮರ್ಜೆನ್ಸಿ ಇದ್ದರೆ ಈ ಥರ ಮಾಡ್ಕೋಬೋದು ರಸನ್ನ. ಮಸಾಲ ಹುರಿದಾಗಿದೆ. ಇದನ್ನು ಒಂದು ಹಾಗೆ ನಾವು ಕೂಲ್ ಆಗಕ್ಕೆ ಬಿಡಬೇಕು ಈ ಮಸಾಲೆನ. 5 ಮಿನಿಟ್ಸ್ ಅಂದರೆ ಅಷ್ಟು ಬೇಗ 5 ಮಿನಿಟ್ಸ್ ಅಂತ ಆಗಲ್ಲ. ಎಮರ್ಜೆನ್ಸಿ ಟೈಮಲ್ಲಿ ಮಾಡ್ಕೋಬೋದು. ನಾನು 5 ಮಿನಿಟ್ಸ್ ಅಡ್ಡೆ ಅಂತ 5 ಮಿನಿಟ್ಸಲ್ಲಿ ಆಗೋಗ್ಬಿಡುತ್ತಾ ಅಂತ ಕೇಳಿಬಿಡಿ. ಸ್ವಲ್ಪ ಎಮರ್ಜೆನ್ಸಿ ಆಗಿಬಿಡುತ್ತೆ ಬೇಗ. ಬೇಳೆ ಬೇಕಾಗಲ್ಲ, ನಾವು ಕುಕ್ಕರಲ್ಲಿ ಬೇಳೆ ಹಾಕೋದೇನು ಬೇಕಾಗಲ್ಲ. ಟೇಸ್ಟು ಸಖತ್ತಾಗಿ ಬರುತ್ತೆ ವೀಕ್ಷಕರೇ. ನೋಡಿ, ನಾನು ಮಿಕ್ಸಿಗೆ ಸ್ವಲ್ಪ ಇದು ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಬೀಸೋಕ್ಕೆ. ನೋಡಿ, ಆ ಮಸಾಲ ಕೂಲಾದ ನಂತರ ನಾವು ಹಾಗೆ ಸ್ವಲ್ಪ ಹುಣಸೆ ಹಣ್ಣು ಕೂಡ ಹಾಕ್ಕೋತಿದ್ದೀವಿ. ಹುಳಿ ಬರಬೇಕಲ್ವ, ಹುಣಸೆ ಹಣ್ಣು ಚೆನ್ನಾಗಿ ಸೋಯಿಸ್ಬಿಟ್ಟು ಹಾಕ್ಕೊತಿದ್ದೀನಿ ಹುಳಿ ಬರೋಕ್ಕೆ. ಇವಾಗ ನಾವು ಆವಾಗ ಹೊರದಿಟ್ಕೊಂಡಿರೋ ಮಸಾಲ ಇಲ್ಲೋ ಅದನ್ನು ಹಾಕ್ಕೋತಿದ್ದೀನಿ ನೋಡಿ ವೀಕ್ಷಕರೇ. ನೋಡಿ ವೀಕ್ಷಕರೇ, ಇವಾಗ ಇದನ್ನು ನಾವು ಮಿಕ್ಸಿಲಿ ಹಾಕಿ ರುಬ್ಕೋಬೇಕು ಚೆನ್ನಾಗಿ. ನಾನು ನುಗ್ಗೆಕಾಯಿನ ನೀರಲ್ಲಿ ಹಾಕಿ ಬೇಯಿಸೋಕೆ ಇಟ್ಕೊಂಡಿದ್ದೀನಿ. ಇದು ಬೇಯಬೇಕಲ್ಲ, ಗ್ಯಾಸ್ ಹಚ್ಬಿಟ್ಟು ನಾನು ನುಗ್ಗೆಕಾಯಿನ ಬೇಯಿಸೋಕೆ ಇಟ್ಕೊಂಡಿದ್ದೀನಿ. ನೋಡಿ, ಸ್ವಲ್ಪ ನೀರು ಹಾಕಿ ಸ್ವಲ್ಪ ನುಗ್ಗೆಕಾಯಿ ಬೇಯಬೇಕಲ್ವ, ಆಮೇಲೆ ಮಸಾಲ ಹಾಕಬೇಕು. ನೋಡಿ, ನುಗ್ಗೆಕಾಯಿ ಬೇಯ್ತಾ ಇದೆ. ಚೆನ್ನಾಗಿ ನುಗ್ಗೆಕಾಯಿ ಬೇಯಿಸ್ಬೇಕು. ಈ ಥರ ಬೇಯಿಸ್ಬೇಕನ್ನ ನಾವು ಉಪ್ಪು ಬೆಲ್ಲ ಹಾಕ್ಕೋಬೇಕು. ನಾನು ಆಲ್ರೆಡಿ ಉಪ್ಪು ಬೆಲ್ಲ ಹಾಕ್ಕೊಂಡಿದ್ದೀನಿ ಇದಕ್ಕೆ. ಉಪ್ಪು ಬೆಲ್ಲ ಹಾಕಿ ಚೆನ್ನಾಗಿ ನುಗ್ಗೆಕಾಯಿನ ಕುದಿಸ್ಕೋಬೇಕು. ನೋಡಿ ಕಲರ್ ಯಾವ ಥರ ಬರುತ್ತೆ ಅಂತ ಈ ಥರ ಇದು ಮಾಡ್ಕೋಬೇಕು, ತೊಳಸ್ಕೋಬೇಕು ವೀಕ್ಷಕರೇ. ನುಗ್ಗೆಕಾಯಿ ಚೆನ್ನಾಗಿ ಬೆಂದಿದೆ. ನಾನು ಚೆಕ್ ಮಾಡ್ಕೊಂಡಿದ್ದೀನಿ. ಇವಾಗ ನಾವು ಮಸಾಲಾನ ಹಾಕ್ಕೋಬೇಕು. ಆವಾಗ ಬೇಯಿಸಿಟ್ಕೊಂಡಿದ್ದೀವಲ್ಲ, ಈ ಥರ ಮಸಾಲಾನ ಹಾಕ್ಕೋಬೇಕು ವೀಕ್ಷಕರೇ. ಮಸಾಲ ಹಾಕ್ಬಿಟ್ಟು ಕುದಿಸ್ಕೋಬೇಕು. ಕುದಿಸ್ಕೊಬಿಟ್ಟೆ ಹಾಗೆ ಸ್ವಲ್ಪ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ನಮ್ಮ ನುಗ್ಗೆಕಾಯಿ ಸಾರು ರೆಡಿ ಆಗುತ್ತೆ ವೀಕ್ಷಕರೇ. ಹಾಕಾದ ನಂತರ ಚೆನ್ನಾಗಿ ತೊಳಸ್ಕೋಬೇಕು. ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕದೇ ಇದ್ರೂ ನಡೆಯುತ್ತೆ. ಆಪ್ಷನಲ್ಲು, ಬೇಕಾದರೆ ಹಾಕ್ಕೋಬೋದು. ನಾನು ನುಗ್ಗೆಕಾಯಿ ಸ್ಮೆಲ್ ಚೆನ್ನಾಗಿ ಬರಲಿ ಅಂತ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿಲ್ಲ. ಕೊತ್ತಂಬರಿ ಸೊಪ್ಪು ಹೆಚ್ಚು ಹಾಕಿದ್ರೂ ಕೂಡ ಒಳ್ಳೆಯದೇ. ನೋಡಿ ವೀಕ್ಷಕರೇ, ಇದನ್ನು ನಾವು ಚೆನ್ನಾಗಿ ತೊಳಸ್ಕೋಬೇಕು. ತೊಳಸ್ಕೊಂಡು ಇದನ್ನು ಹಾಗೆ ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಟ್ಬಿಡಬೇಕು. ಇನ್ಸ್ಟಂಟ್ ರಸಮ್, ನುಗ್ಗೆಕಾಯಿ ರಸಮ್ ರೆಡಿ ಆಗುತ್ತೆ. ಎಲ್ಲ ಒಂದೇ ಥರ ತಿಂದು ಬೋರ್ ಆಗಿರುತ್ತೆ. ಈ ಥರ ರಸಮ್ ಟ್ರೈ ಮಾಡಿ ವೀಕ್ಷಕರೇ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ವೀಕ್ಷಕರೇ, ಸಾರು ಕುದೀತಾ ಇದೆ. ನೋಡಿ, ನಮ್ಮ ಬಿಸಿ ಬಿಸಿ ನುಗ್ಗೆಕಾಯಿ ರಸಮ್ ರೆಡಿಯಾಗಿದೆ. ನೋಡಿ, ನಮ್ಮ ನುಗ್ಗೆಕಾಯಿ ಸಾರು ರೆಡಿಯಾಗಿದೆ ವೀಕ್ಷಕರೇ. ಚೆನ್ನಾಗಿ ಒಂಥರ ಘಮ 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 ಇದೆ ನುಗ್ಗೆಕಾಯಿ ಸ್ಮೆಲ್ಲು. ಒಂದೇ ಥರ ತಿಂದು ಬೋರ್ ಆಗಿರುತ್ತೆ. ಈ ಥರ ನುಗ್ಗೆಕಾಯಿ ಸಾರು ಮಾಡ್ಕೊಳ್ಳಿ ವೀಕ್ಷಕರೇ. ಏನಿಲ್ಲ, ಬೇಳೆ ಬೇಕಾಗಲ್ಲ, ಏನಿಲ್ಲ. ಕಾಯಿಗೆ ಮಸಾಲ ಹುರಿದು ಹಾಕಿ
ಹಾಗೆ ಮಿಕ್ಸಿಲಿ ರುಬ್ಬಿಟ್ಟು ಮಸಾಲಾನ ರೆಡಿ ಮಾಡಿಕೊಂಡು ನುಗ್ಗೆಕಾಯಿನ ಒಂದು ಕುದಿಸ್ಬಿಟ್ಟು ಹಾಕಿಬಿಟ್ರೆ ರೆಡಿ ಆಗಿಬಿಡುತ್ತೆ. ಸೊ ಬೇಗ ರೆಡಿ ಆಗುತ್ತೆ, ಮಾಡ್ಕೊಳ್ಳಿ ವೀಕ್ಷಕರೇ. ಸೊ ನುಗ್ಗೆಕಾಯಿ ರಸಮ್ ರೆಡಿ ಇದೆ. ಥ್ಯಾಂಕ್ ಯು ಫ್ರೆಂಡ್ಸ್. ನೀವು ಫಸ್ಟ್ ಟೈಮ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋತಿದ್ರೆ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್.